ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ರುಚಿ ವೈಭವ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಬ್ರೆಡ್ ಸ್ವೀಟ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 4 ರಿಂದ 5 ಬ್ರೆಡ್ ಪೀಸ್ ತಗೊಳ್ಳೋಣ. ಮೊದಲು ಎಡ್ಜಸ್ ಕಟ್ ಮಾಡಿ ನಂತರ 4 ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ತರ. ಅದಾದ್ಮೇಲೆ ಕಾದಿರೋ ಎಣ್ಣೆಗೆ ಕಟ್ ಮಾಡ್ಕೊಂಡಿರುವಂತ ಬ್ರೆಡ್ ಕ್ಯೂಬ್ಸ್ ನ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಸ್ವೀಟ್ ನ ತುಂಬಾ ಸುಲಭವಾಗಿ ಮಾಡ್ಕೊಬಹುದು. ಮಕ್ಕಳಿಗೂ ಕೂಡ ಸ್ನಾಕ್ಸ್ ಬಾಕ್ಸ್ ಕಳಿಸ್ಬೋದು. ಈವ್ನಿಂಗ್ ಟೈಮ್ ಸ್ನಾಕ್ಸ್ ತಿನ್ನೋಕ್ಕೋಸ್ಕರನೂ ಮಾಡ್ಕೊಬಹುದು. ನೋಡಿ ಕಲರ್ ಬಂದಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದನ್ನ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಪ್ಯಾನ್ಗೆ 1 ಕಪ್ ಸಕ್ಕರೆ, 1 ಕಪ್ ನೀರು ಹಾಕಿ ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸೋಣ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ಸ್ವೀಟ್ಗಾದರೂ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಪಾಕ ರೆಡಿಯಾಗಿದೆ. ಫ್ರೈ ಆಗಿರೋಂಥ ಬ್ರೆಡ್ ಕ್ಯೂಬ್ಸ್ನ ಸೇರಿಸೋಣ. ಅದಕ್ಕೆ 2 ನಿಮಿಷ ಆದಮೇಲೆ ಎತ್ಕೋಬೇಕು, ಇಲ್ಲ ಅಂದರೆ ಬ್ರೆಡ್ ಕ್ಯೂಬ್ಸ್ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಪಾಕನ. ಅದೇ ಪಾಕಕ್ಕೆ 1 ಕಪ್ ರವೆ, 1 ಕಪ್ ಹಾಲ್ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ 1 ಕಪ್ ನೀರು ಸೇರಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಬೇಗ ಗಟ್ಟಿ ಆಗುತ್ತೆ. ಹೊರಗಡೆ ಎಲ್ಲೋ ಬೇಕರಿ ಸ್ವೀಟ್ಸ್ ತಿನ್ನೋದಕ್ಕಿಂತ ಮನೆಯಲ್ಲೇ ಸ್ವೀಟ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಯಾವ ಥರ ಆಯಿಲ್ ಬಳಸ್ತಾರೆ, ಯಾವ ಥರ ತುಪ್ಪ ಬಳಸ್ತಾರೆ ಅಂತ ಗೊತ್ತಿರಲ್ಲ. ಫಿಲ್ಲಿಂಗ್ ಕ್ರೀಮ್ ರೆಡಿಯಾಗಿದೆ. ಬನ್ನಿ ಯಾವ ಥರ ಫಿಲ್ ಮಾಡೋದಂತ ನೋಡೋಣ. ಬ್ರೆಡ್ ಕ್ಯೂಬ್ಸ್ ಮೇಲೆ ಫಿಲ್ ಮಾಡ್ತಾ ಇದ್ದೀನಿ. ನೋಡಿ ಕ್ರೀಮ್ ಬಿಸ್ಕೆಟ್ಸ್ ಬರುತ್ತಲ್ಲ ಆ ಥರ ಕಾಣುತ್ತಿದ್ದು. ನಾನಿಲ್ಲಿ ಸ್ಕ್ವಯರ್ ಶೇಪ್ ತೊಗೊಂಡಿದ್ದೀನಿ. ನಿಮಗೆ ರೌಂಡ್ ಶೇಪ್ ಬೇಕಾದರೂ ತೊಗೋಬೋದು, ಯಾವ ಶೇಪ್ ಬೇಕಾದರೂ ತೊಗೋಬೋದು. ಬ್ರೆಡ್ ಸ್ವೀಟ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಬರೀ 3 ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಈಸಿಯಾಗಿ ಸ್ವೀಟ್ ಮಾಡ್ಕೋಬೋದು ಮನೆಯಲ್ಲೇ ಅಂತ. ಈ ಸ್ವೀಟ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರುಚಿ ವೈಭವ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ.